ದೀಪಾವಳಿಯ ಅಮಾವಾಸ್ಯೆಯ ದಿನ ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗೆ ಈ 3 ವಸ್ತುಗಳ ಮೇಲೆ ದೀಪ ಹಚ್ಚೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಹಾಗೂ ಪಿತೃಗಳ ಅನುಭವ ಹಾಗೂ ಆ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ಈ 3 ದೀಪಗಳನ್ನು ಯಾವ ವಸ್ತುಗಳ ಮೇಲೆ ಹಚ್ಚಬೇಕು, ಹಚ್ಚೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹಾಗಿದ್ರೆ ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಮೊದಲಿಗೆ ದೀಪವನ್ನು ಹಚ್ಚೋದಕ್ಕೆ ಒಂದು ಪೀಠವನ್ನು ಏರ್ಪಾಡು ಮಾಡ್ಕೋಬೇಕು ನಾವು. ಈ ಒಂದು ದೀಪವನ್ನು ಹಚ್ಚೋದು ನೀವು ಯಾವುದೇ ಭಾಗದಲ್ಲೂ ಕೂಡ ಹಚ್ಬೋದು. ದೇವ್ರ ಮನೆಯಲ್ಲಿ ಕೂಡ ಹಚ್ಬೋದು, ನಡು ಮನೆಯಲ್ಲೂ ಕೂಡ ಹಚ್ಬೋದು, ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಹಚ್ಬೋದು. ಎಲ್ಲಾದರೂ ಅಡ್ಡಿಲ್ಲ, ಒಂದು ಸರಿಯಾದ ಜಾಗವನ್ನು ನೋಡಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ. ಪೀಠದ ಮೇಲೆ 3 ಕಡೆ ನಾವು ಅರಿಶಿನವನ್ನು ಹಚ್ಕೋಬೇಕು. ಫಸ್ಟು ಆ ಅರಿಶಿನವನ್ನು ಎಲ್ಲಿ ಹಚ್ಚಿರ್ತೀವಿ ಅಲ್ಲಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ರಂಗೋಲಿ ಹಾಕೋತೀನಿ, ಯಾಕಂದರೆ ಪುಟ್ಟದಾಗಿ ಹಾಕೋಬೇಕಲ್ಲ ಅಂತ ಸ್ಟೆನ್ಸಿಲ್ಸ್ನ ಬಳಸಿದ್ದೀನಿ. ಈಗ ನೋಡಿ, ನಾನು ಈಗ 3 ಕಡೆ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈಚೆ ಕಡೆ ಕೂಡ ಚಿಕ್ಕದಾಗಿ 3 ರಂಗೋಲಿ ಹಾಕೋತಾ ಇದ್ದೀನಿ, ಸಣ್ಣದಾಗಿ. ಹಾಗೆ 3 ಕಡೆ ರಂಗೋಲಿ ಹಾಕಿದ್ದೀನಲ್ಲ, ಆ ವಿಳ್ಯದೆಲೆ ಇಟ್ಕೋಬೇಕು. ನಾವು 3 ವಿಳ್ಯದೆಲೆ ಇಟ್ಕೋಬೇಕು. 3 ರಂಗೋಲಿ ಹಾಕಿಟ್ಟಿದ್ದೀನಲ್ಲ, ಅಲ್ಲಿ 3 ವಿಳ್ಯದೆಲೆ ಇಟ್ಕೋಬೇಕು. ಈ ಮೊದಲನೇ ವಿಳ್ಯದೆಲೆ ಮೇಲೆ ನಾನು ಫಸ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಬಳಸಬೇಡಿ, ಕಲ್ಲುಪ್ಪನ್ನೇ ಹಾಕಬೇಕಾಗತ್ತೆ. ಯಾಕಂದರೆ ಎರಡನೇ ವಿಳ್ಯದೆಲೆ ಮೇಲೆ ಕಪ್ಪು ಎಳ್ಳನ್ನು ಹಾಕ್ತಾಯಿದ್ದೀನಿ. ಕಪ್ಪು ಎಳ್ಳು ಯಾಕಂದರೆ ಯಾಕಂದರೆ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕಪ್ಪು ಎಳ್ಳನ್ನು ಹಾಕ್ತಾಯಿದ್ದೀನಿ. ಇನ್ನು 3ನೇ ವಿಳ್ಯದೆಲೆ ಮೇಲೆ ನಾವು ಅಕ್ಕಿಯನ್ನು ಹಾಕಿ ಪೂಜೆ ಮಾಡ್ತೀವಿ. ಯಾಕಂದರೆ ಅಕ್ಕಿ ನಮಗೆ ಅನ್ನಪೂರ್ಣೇಶ್ವರಿ ಇದು ಅವತಾರ ಅಂತ ಹೇಳ್ಬೋದು. ಅಕ್ಕಿಯನ್ನು ಪ್ರತಿಯೊಂದು ಕೊಂಡು ಯೂಸ್ ಮಾಡ್ತೀವಲ್ವ, ಅಕ್ಕಿ ಅಥವಾ ಬೇಳೆ ಯಾವುದಾದ್ರೂ ಹೇಳ್ಬೋದು. ಅಕ್ಕಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಅಕ್ಕಿಯನ್ನೇ ತೋರಿಸ್ತಾ ಇದ್ದೀನಿ. ಈಗ 3 ವಿಳ್ಯದೆಲೆ ಮೇಲೆ ಹಾಕಿ ಆಯಿತು. ಫಸ್ಟಲ್ಲಿ ಕಲ್ಲು ಉಪ್ಪು ಹಾಕಿದ್ದೀನಿ, 2ನೇದರಲ್ಲಿ ಕರಿ ಎಳ್ಳು, 3ನೇದಲ್ಲಿ ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು 3 ದೀಪ ತೊಗೊಂಡಿದ್ದೀನಿ. ಈ ದೀಪವು ಹಳೇದಾದರೂ ಅಡ್ಡಿಲ್ಲ ಅಥವಾ ಹೊಸ ದೀಪ ಇದ್ದರೂ ಅಡ್ಡಿಲ್ಲ. ಹಳೆ ದೀಪ ಇದ್ದರೆ ಅದನ್ನು ಬಿಸಾಕಬೇಕು ಅಂತ ಇಲ್ಲ, ತೊಳೆದು ನಾವು ಈಚೆ ಕೂಡ ಇಟ್ಕೋಬೋದಲ್ವ, ಅದನ್ನೇ ಯೂಸ್ ಮಾಡ್ತಾ ಇರೋದು. ಈ ದೀಪವನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ತೊಳೆದು ಇಟ್ಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ಅರಿಶಿನ ಮತ್ತು ಕುಂಕುಮ 2 ಹಚ್ಚಿ ಅಲಂಕಾರ ಮಾಡಿಕೊಂಡು ಒಂದೊಂದು ವಸ್ತುವಿನ ಮೇಲೆ ಒಂದೊಂದು ದೀಪ ಇಟ್ಟು ಏರ್ಪಾಡು ಮಾಡ್ಕೋಬೇಕಾಗುತ್ತೆ. ಉಪ್ಪಿನ ಮೇಲೆ ಒಂದು ದೀಪ, ಎಳ್ಳಿನ ಮೇಲೆ ಒಂದು ದೀಪ, ಅಕ್ಕಿಯ ಮೇಲೆ ಇನ್ನೊಂದು ದೀಪ ಇಟ್ಟುಕೊಂಡು ಆಮೇಲೆ ಅನಂತರ ಆ ದೀಪದ ಮೇಲೆ ನಾವು ಎಳ್ಳೆಣ್ಣೆ ಅಥವಾ ನಾವು ದೀಪದ ಎಣ್ಣೆ ಯಾವುದು ಮನೇಲಿ ಯೂಸ್ ಮಾಡ್ತೀವೋ ಆ ಎಣ್ಣೆನ ನಾವು ಹಾಕ್ಕೋಬೋದು. ಯಾವುದೇ ದೀಪವನ್ನು ಹಚ್ಚಬೇಕಾದ್ರೂ ನಾವು ಮೊದಲು ಎಣ್ಣೆನ ಹಾಕ್ಕೋಬೇಕಾಗುತ್ತೆ, ಆಮೇಲೆ ಬತ್ತಿಯನ್ನು ಹಾಕ್ಕೋಬೇಕಾಗುತ್ತೆ. ಆದರೆ ಕೆಲವೊಂದು ದೀಪಗಳಲ್ಲಿ ನಾವು ಬತ್ತಿಯನ್ನೇ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಟ್ಯೂಬ್ ಥರ ಬಂದಿರುತ್ತಲ್ವ ದೀಪದಲ್ಲಿ, ಅದಕ್ಕೆ ಮೊದಲೇ ಬತ್ತಿಯನ್ನು ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ದೀಪವನ್ನು ನಾವು 2 ಎಳೆ ಬತ್ತಿಯನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. 2 ಬತ್ತಿಯನ್ನು ಹಾಕಿ ಜೋಡಿ ಮಾಡಿ ದೀಪ ಹಚ್ಕೋಬೇಕಾಗುತ್ತೆ. ಇವಾಗ ಈ ದೀಪಗಳಿಗೆ ಹೂವನ್ನಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ನಾನು ಈ ದೀಪ ಹಚ್ಚಿಕೊಂಡು ಪೂಜೆಯನ್ನು ಶುರು ಮಾಡೋಣ. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿ ನಾವು ದೀಪವನ್ನು ಹಚ್ಚಿ ನಮ್ಮ ಪಿತೃಗಳನ್ನು, ಲಕ್ಷ್ಮಿಯನ್ನು ಹಾಗೂ ಅನ್ನಪೂರ್ಣೇಶ್ವರಿಯನ್ನು ನಾವು ನೆನಪು ಮಾಡಿಕೊಂಡು ಮತ್ತು ಪ್ರಾರ್ಥನೆ ಮಾಡಿಕೊಂಡು ಪಿತೃದೋಷಗಳಿದ್ದರೆ ಅಲ್ಲೇ ನಿವಾರಣೆ ಆಗುತ್ತೆ. ಹಾಗೆ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಬರಮಾಡಿಕೊಂಡು ಅನ್ನಪೂರ್ಣೇಶ್ವರಿ ದೇವಿಯನ್ನು ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಹಸುವಿನಿಂದ ಹಾಗೆ ಕಳಿಸ್ಬಾರ್ದು ಅಂದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು 3 ದೀಪಗಳಿಗೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆ ಹಾಕ್ಕೊಂಡು ಧೂಪ ತೋರಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ದೀಪವನ್ನು ಯಾವ ದಿನ ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಹೇಳಿದ್ರೆ, ದೀಪಾವಳಿ ದಿನ ಅಂದರೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಆ ದಿನ ಆ ಸಮಯದಲ್ಲಿ ಹಚ್ಬೋದು. ಅಮಾವಾಸ್ಯೆಯ ದಿನ ನಾವು ಸಂಜೆ ಪೂಜೆ ಮಾಡ್ತೀವಲ್ಲ ಆ ಸಮಯದಲ್ಲಿ ಹಚ್ಬೋದು. ಕೆಲವರಿಗೆ ಸಾಯಂಕಾಲ ಪೂಜೆ ಮಾಡಲಿಕ್ಕೆ ಆಗೋಲ್ಲ ಅನ್ನೋರು ಬೆಳಿಗ್ಗೆ ಕೂಡ ಹಚ್ಬೋದು. ಆದರೆ ನಾವು ಲಕ್ಷ್ಮೀ ಪೂಜೆ ಸಾಯಂಕಾಲ ಕೂಡ ಮಾಡ್ತೀವಲ್ವ, ಆವಾಗ ನಾವು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಬೋದು. ದೀಪ ಹಚ್ಚಿದರೆ ಒಳ್ಳೆಯದು. ಇನ್ನು ದೀಪಗಳಿಗೆ ನಾವು ಪೂರ್ತಿಯಾಗಿ ಎಣ್ಣೆ ಹಾಕಿದರೆ ಎಣ್ಣೆ ಖಾಲಿವರೆಗೂ ಕೂಡ ಬೆಳಗಲಿ. ಆನಂತರ ಮಾರನೇ ದಿನಕ್ಕೆ ದೀಪಗಳನ್ನ ತೊಳೆದು ಶುದ್ಧಿ ಮಾಡಿ ಮತ್ತು ಬೇರೆ ಕಾರ್ಯಗಳಿಗೆ ಕೂಡ ನಾವು ಈ ದೀಪವನ್ನು
ಬಳಸ್ಬೋದು. ಇನ್ನು ಕೆಳಗಡೆ ಹಾಕಿರುವಂಥ ವಸ್ತುಗಳನ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿ ಯಾರೂ ತುಳಿಯದಿರೋಂಥ ಜಾಗದಲ್ಲಿ ಒಂದು ಗಿಡದ ಕೆಳಗೆ ಹಾಕ್ಬೋದು. ಖಂಡಿತವಾಗ್ಲೂ ಈ 3 ದೀಪಗಳನ್ನು ದೀಪಾವಳಿ ದಿನ ಹಚ್ಚೋದ್ರಿಂದ ಲಕ್ಷ್ಮಿ ಅನುಗ್ರಹ, ಪಿತೃಗಳ ಅನುಗ್ರಹ, ಆ ತಾಯಿ ಅನ್ನಪೂರ್ಣ ದೇವಿ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಯಾವತ್ತಿಗೂ ಕೂಡ ನಿಮ್ಮ ಮನೆಯಲ್ಲಿ ಧನಧಾನ್ಯದ ಕೊರತೆ ಆಗೋದಿಲ್ಲ. ಹಾಗೆ ಪಿತೃಗಳ ಅನುಗ್ರಹ ಸದಾ ಇರುತ್ತೆ. ಪಿತೃದೋಷ ಉಂಟಾಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.